ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಿದ್ದೀರಾ ಅಥವಾ ಹೂಡಿಕೆ ಮಾಡಬೇಕು ಅನ್ಕೊಂಡಿದ್ದೀರಾ? ಆದರೆ ಒಂದು ಪ್ರಶ್ನೆ ಎಲ್ಲರಿಗೂ ಬರುತ್ತೆ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಒಳ್ಳೆಯದಾ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಒಳ್ಳೆಯದಾ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ದೀರ್ಘಾವಧಿ ಹೂಡಿಕೆ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಸರಳವಾಗಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದೊಳ್ಳೆ ಕಂಪನಿಯ ಷೇರುಗಳನ್ನ 5, 10 ಅಥವಾ ಇನ್ನೂ ಹೆಚ್ಚು ಸಮಯಗಳ ಕಾಲ ಕಂಪನಿಯ ವ್ಯವಹಾರ ವಿಧಾನದ ಮೇಲೆ ನಂಬಿಕೆ ಇಟ್ಟು ದೀರ್ಘಾವಧಿಯವರೆಗೆ ಕಂಪನಿಯ ಷೇರುಗಳನ್ನ ಹಿಡಿದಿಟ್ಟುಕೊಳ್ಳುವ ಪ್ರಕ್ರಿಯೆಯನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಇದು ಪ್ರತಿನಿತ್ಯದ ಮಾರ್ಕೆಟ್ ವೊಲಟಾಲಿಟಿಯನ್ನು ನೋಡಿ ಖರೀದಿ ಮತ್ತು ಮಾರಾಟ ಮಾಡುವಂತಹ ಪ್ರಕ್ರಿಯೆ ಅಲ್ಲ. ಇದು ಕಂಪನಿಯ ಬೆಳವಣಿಗೆಯ ಮೇಲೆ ನಂಬಿಕೆ ಇಟ್ಟು ಹೂಡಿಕೆ ಮಾಡುವಂತಹ ಪ್ರೊಸೆಸ್ ಆಗಿದೆ. ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಒಂದು ದೊಡ್ಡ ಶಕ್ತಿ ಯಾವುದು ಅಂತ ಗೊತ್ತಾ? ಅದುವೇ ಕಾಂಪೌಂಡಿಂಗ್ ಪವರ್. ಇದನ್ನ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ, ನೀವು ಸಂಪಾದನೆ ಮಾಡಿದ ಹಣ ಮತ್ತೆ ಮತ್ತೆ ಹಣ ಗಳಿಸ್ತಾನೆ ಇರುತ್ತೆ. ಉದಾಹರಣೆಗೆ ನೀವೇನಾದ್ರೂ 2 ಲಕ್ಷ ಹಣವನ್ನ ಹೂಡಿಕೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಪ್ರತಿ ವರ್ಷ 15% ಲಾಭ ಬಂದ್ರೆ 20 ವರ್ಷಗಳಲ್ಲಿ ನಿಮ್ಮ ಹಣ 37,73,000 ಆಗಿರುತ್ತೆ. ನೀವೇನಾದ್ರೂ ಅದೇ ಜಾಗದಲ್ಲಿ 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 20 ವರ್ಷಗಳ ನಂತರ ಅದು 81 ಲಕ್ಷವಾಗಿರುತ್ತೆ. ನಿಮಗೆ ಇದರ ಬಗ್ಗೆ ಏನಾದರೂ ಅನುಮಾನ ಇದ್ರೆ ಗೂಗಲ್ ಅನ್ನು ಓಪನ್ ಮಾಡಿ ಲಂಸಮ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ. ಅಲ್ಲಿ ನೀವು ಇನ್ವೆಸ್ಟೆಡ್ ಅಮೌಂಟ್, ಎಕ್ಸ್ಪೆಕ್ಟೆಡ್ ರಿಟರ್ನ್, ಟೆನ್ಯೂರ್ ಅನ್ನ ಫಿಕ್ಸ್ ಮಾಡಿದ್ರೆ ಮುಂದೆ ಸಿಗುವಂತಹ ರಿಟರ್ನ್ ಡಿಸ್ಪ್ಲೇ ಆಗುತ್ತೆ. ಶಾರ್ಟ್ ಟರ್ಮ್ ನಲ್ಲಿ ಇದು ಇಂಪಾಸಿಬಲ್ ಆಗಿರುತ್ತೆ, ಲಾಂಗ್ ಟರ್ಮ್ ನಲ್ಲಿ ಮಾತ್ರನೇ ಇದು ಪಾಸಿಬಲ್. ಮಾರ್ಕೆಟ್ನ ವೊಲಟಾಲಿಟಿಯ ಬಗ್ಗೆ ಭಯ ಬೇಡ. ಸ್ಟಾಕ್ ಮಾರ್ಕೆಟ್ ಅಂದ್ರೇನೆ ಏರುಪೇರು ಇರುತ್ತೆ. ಇವತ್ತು ಅಪ್ ಇದ್ರೆ ನಾಳೆ ಡೌನ್ ಇರುತ್ತೆ. ಶಾರ್ಟ್ ಟರ್ಮ್ ಟ್ರೇಡರ್ಸ್ ಡೌನ್ ಬಂದಾಗ ಭಯಪಟ್ಟು ಷೇರುಗಳನ್ನು ಮಾರ್ತಾರೆ. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನೂ ಮಾಡದೆ ಶಾಂತವಾಗಿ ಕಾಯ್ತಾನೆ. ನಮ್ಮ ಸ್ಟಾಕ್ ಮಾರ್ಕೆಟ್ನ ಇತಿಹಾಸ ಹೇಳ್ತಿದೆ, ದೀರ್ಘಾವಧಿಯಲ್ಲಿ ಮಾರ್ಕೆಟ್ ಯಾವಾಗಲೂ ಮೇಲೇನೆ ಇದೆ ಅಂತ. ಶಾರ್ಟ್ ಟರ್ಮ್ ಟ್ರೇಡಿಂಗ್ನಲ್ಲಿ ರಿಸ್ಕ್ ಜಾಸ್ತಿ, ಸ್ಟ್ರೆಸ್ ಇರುತ್ತೆ, ಲಾಸಸ್ ಜಾಸ್ತಿನೇ ಆಗಬಹುದು. ಆದರೆ ಲಾಂಗ್ ಟರ್ಮ್ನಲ್ಲಿ ರಿಸ್ಕ್ ಅನ್ನೋದು ನಿಧಾನವಾಗಿ ಕಡಿಮೆ ಆಗುತ್ತೆ. ನಾವು ಸೆಲೆಕ್ಟ್ ಮಾಡಿರೋ ಕಂಪನಿ ಒಳ್ಳೆದಿದ್ರೆ ಲಾಸ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಆಗುತ್ತೆ. ಕಂಪನಿಯ ಬಿಸ್ನೆಸ್ ಮಾಡ್ಯೂಲ್ ಜೊತೆ ನಮ್ಮ ಶೇರ್ ಬೆಲೆ ಸಹ ಬೆಳೆಯುತ್ತಾ ಹೋಗುತ್ತದೆ. ನಮ್ಮಲ್ಲಿನ ಹಲವಾರು ಜನರಿಗೆ ಈ ವಿಷಯ ಗೊತ್ತೇ ಇಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ನಲ್ಲಿ ಟ್ಯಾಕ್ಸ್ ಜಾಸ್ತಿ ಇರುತ್ತೆ ಅಂತ. ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟೋ ಜನ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಅಂತ ಇನ್ವೆಸ್ಟ್ ಮಾಡೋದಿಲ್ಲ. ಆದರೆ ಅವರಿಗೆ ಗೊತ್ತಿಲ್ಲ, ಒಂದು ಸಣ್ಣ ಟ್ಯಾಕ್ಸ್ ಅಮೌಂಟ್ಗೋಸ್ಕರ ಅವರು ಕೋಟ್ಯಾಂತರ ರೂಪಾಯಿ ಹಣ ಗಳಿಸೋ ಚಾನ್ಸಸ್ ಅನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನಲ್ಲಿ ಸಮಯ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ನೀವು ದಿನವಿಡೀ ಚಾರ್ಟ್ ನೋಡಬೇಕಾಗಿರೋದಿಲ್ಲ, ಮಾರ್ಕೆಟ್ ಅನ್ನ ಟೈಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಅವಶ್ಯಕತೆ ಇರೋದಿಷ್ಟೇ ಒಂದೊಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿಯನ್ನು ಹುಡುಕಿ ಅದರೊಳಗೆ ದೀರ್ಘಾವಧಿಯ ದೃಷ್ಟಿಕೋನವನ್ನ ಇಟ್ಟು ಇನ್ವೆಸ್ಟ್ ಮಾಡಿ ಸಹನೆಯಿಂದ ವೇಟ್ ಮಾಡಬೇಕಿರೋದಷ್ಟೇ. ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾರ್ಯಾರಿಗೆಲ್ಲ ಸೂಕ್ತ ಅಂದ್ರೆ, ಜಾಬ್ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ, ಸ್ಟೂಡೆಂಟ್ಸ್ಗೆ, ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ತಿರೋರಿಗೆ. ಒಟ್ಟಾರೆ ಹೇಳಬೇಕು ಅಂದ್ರೆ, ಶಾಂತ ಮನಸ್ಥಿತಿಯಲ್ಲಿ ಯಾರ್ಯಾರು ಸಂಪತ್ತನ್ನ ಕಟ್ಟಬೇಕು ಅಂತಿದ್ದಾರೋ ಅವರಿಗೆಲ್ಲ ಇದು ಸೂಕ್ತಾನೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಟಾಕ್ ಮಾರ್ಕೆಟ್ನಲ್ಲಿ ಬೇಗ ಹಣ ಮಾಡೋದು ತುಂಬಾನೇ ಕಷ್ಟ, ಆದರೆ ದೀರ್ಘಾವಧಿಯಲ್ಲಿ ಸಂಪತ್ತನ್ನ ಕಟ್ಟಬಹುದು ಅಂತ ಲಕ್ಷಾಂತರ ಜನ ಪ್ರೂವ್ ಮಾಡಿದ್ದಾರೆ. ನೀವೇನಾದರೂ ನಿಮ್ಮ ಫ್ಯೂಚರನ್ನು ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಪ್ಲಾನ್ನ ಮೂಲಕ ಸೆಕ್ಯೂರ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ನಿಮ್ಮೊಂದಿಗೆ ನಾನಿದ್ದೇನೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು.